ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ನವೆಂಬರ್ ತಿಂಗಳ 8ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷದ ತದಿಗೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 11:56 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ರಾತ್ರಿ 3:38 ಇರಲಿದೆ. ನಂತರ ಆರಿದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 7:34 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ಸಂಜೆ 6:31 ಇರಲಿದೆ. ನಂತರ ಸಿದ್ಧಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:40 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:18 ಬೆಳಿಗ್ಗೆ 7:46 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:34 ಮಧ್ಯಾಹ್ನ 3:01 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:37 ಬೆಳಿಗ್ಗೆ 8:05 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:42 ಮಧ್ಯಾಹ್ನ 12:26 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 2:08 ಮಧ್ಯಾಹ್ನ 3:34 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:13 ಸೂರ್ಯಾಸ್ತ ಸಂಜೆ 5:53. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿನೇ ಶನಿವಾರವನ್ನ ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ದಿನ ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮಗೆ ಸ್ಥಿರವಾದಂತಹ ಫಲಿತಾಂಶವನ್ನು ತರುತ್ತೆ. ಅಂದ್ರೆ ಅದು ಕೊಡುವಂತಹ ಫಲಗಳು ಶಾಶ್ವತವಾಗಿರುತ್ತೆ, ತಾತ್ಕಾಲಿಕವಾಗಿರುವಂತಹ ಫಲಗಳಲ್ಲ. ಅದು ಜೀವನ ಇಡೀ ಕೆಲವೊಮ್ಮೆ ನಮಗೆ ಉಪಯೋಗಕ್ಕೆ ಬರುವಂತಹ ಫಲಿತಾಂಶಗಳು ಇರುತ್ತೆ. ಹಾಗೆ ಈ ಶನಿಯನ್ನ ನಮ್ಮ ಕರ್ಮಕ್ಕೆ, ನಮ್ಮ ಶ್ರಮಕ್ಕೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ಒಂದು ವೃತ್ತಿಯ ಮೂಲಕ್ಕೆ ಕಾರಕ ಅಂತ ಹೇಳಿ ಕರೀತಾರೆ.
ಹಾಗಾಗಿ ಈ ದಿನ ಯಾರು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಗರಿಷ್ಠ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ತೀರೋ ಅಂಥವ್ರಿಗೆ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಜೊತೆಗೆ ಈ ಶನಿ ನಿಧಾನಗತಿಯ ಚಲನೆಯನ್ನು ಹೊಂದಿರುವಂಥವನು, ಮಂದಗತಿ. ಹಾಗಾಗಿನೇ ಕೆಲಸಗಳು ಸ್ವಲ್ಪ ನಿಧಾನವಾಗಿ ನಡೀಬಹುದು, ಆದರೆ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಹಾಗಾಗಿ ಯಾರು ಸಹನೆಯಿಂದ, ತಾಳ್ಮೆಯಿಂದ, ಶಿಸ್ತಿನಿಂದ ಕೆಲಸಗಳನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ ಈ ಶನಿದೇವರಿಂದ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಶಾಶ್ವತವಾಗಿರುವಂತಹ ಫಲಿತಾಂಶಗಳು ಕೊಡುವಂಥ ನಿಟ್ಟಿನಲ್ಲೇ ಆಲೋಚನೆ ಮಾಡಬೇಕಾಗತ್ತೆ. ಉದಾಹರಣೆಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುವಂಥದ್ದು. ನೋಡಿ, ಈ ಆಧ್ಯಾತ್ಮಿಕ ಜ್ಞಾನ ನಮಗೆ ಬಂದರೆ ಅದು ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ಇರುವಂಥದ್ದು. ಅದು ಹಾಗೆ ಕೆಲವೊಂದು ವಿಚಾರಗಳಲ್ಲಿ ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲೀಲಿಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂತಹ ಫಲಗಳೇ ಸಿಕ್ಕತ್ತೆ. ಈ ಗುರುಹೋರ ಈ ದಿನ ಬೆಳಿಗ್ಗೆ 7 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 58 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 58 ನಿಮಿಷದಿಂದ ರಾತ್ರಿ 10 ಗಂಟೆ 59 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಆರಂಭ ಆಗಿರುವಂತಹ ಕೆಲಸಗಳನ್ನು ಅರ್ಧಕ್ಕೆ ಬಿಡಬೇಡಿ. ಜೊತೆಗೆ ಕೆಲಸ ನಿಧಾನ ಆದರೂ ಕೂಡ ಸಮಾಧಾನದಿಂದ, ಸಹನೆಯಿಂದ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಆದರೆ ಆದಷ್ಟು ಈ ದಿನ ನೀವು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 11 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 59 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 56 ನಿಮಿಷದಿಂದ ರಾತ್ರಿ 8 ಗಂಟೆ 58 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ರವಿ ಹೋರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಇದು ಕೂಡ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ನೀವು ಹಿರಿಯರನ್ನ, ಗಣ್ಯರನ್ನ ಭೇಟಿ ಮಾಡಬೇಕು, ಹಾಗೆ ರಾಜಕಾರಣಿಗಳನ್ನ ಭೇಟಿ ಮಾಡಬೇಕು. ಅದನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಯಾವುದೇ ರೀತಿಯ ಪ್ರಯಾಣವನ್ನ ಪ್ರಾರಂಭ ಮಾಡುವಂಥದ್ದು, ಅದರಲ್ಲೂ ರಾಜಕಾರಣಿಗಳು ಈ ರವಿ ಹೋರಾದಲ್ಲಿ ಬಿಟ್ಟು ಬೇರೆ ಹೋರಾದಲ್ಲಿ ನೀವು ಪ್ರಾರಂಭ ಮಾಡಬಹುದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 6 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 56 ನಿಮಿಷದಿಂದ ಸಂಜೆ 4 ಗಂಟೆ 54 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 1 ನಿಮಿಷದಿಂದ ರಾತ್ರಿ 12 ಗಂಟೆ 3 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಅದರಲ್ಲೂ ಕುಜ ಭೂಮಿಕಾರಕ. ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ತೀರ್ಮಾನಗಳಾಗಲಿ, ಯಾವುದೇ ವಿಚಾರಗಳಾಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಆಗಲಿ, ಅದೆಲ್ಲವನ್ನ ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ಕೇಸ್ಗಳನ್ನು ಫೈಲ್ ಮಾಡುವಂಥ ವಿಚಾರ ಇರ್ಬೋದು, ಅಥವಾ ಈ ಹಿರಿಯರನ್ನ, ಗಣ್ಯರನ್ನ ಭೇಟಿ ಮಾಡುವಂತಹ ವಿಚಾರ ಇರ್ಬೋದು, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಹಾಗೆ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇಂತಹ ಸಾಹಸ ಕೆಲಸಗಳನ್ನು ಮಾಡುವಂತಹ ಇಲಾಖೆಯವರು ಕೂಡ ಆದಷ್ಟು ನಿಮ್ಮ ಚಟುವಟಿಕೆಗಳನ್ನು ಕುಜ ಹೋರದಲ್ಲಿ ಮಾಡಬೇಡಿ, ಸ್ವಲ್ಪ ತಟಸ್ಥರಾಗಿ ಉಳಿಯುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 8 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 58 ನಿಮಿಷದಿಂದ ಅಪರಾಹ್ನ 3 ಗಂಟೆ 56 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 59 ನಿಮಿಷದಿಂದ ರಾತ್ರಿ 11 ಗಂಟೆ 1 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದಿದೆ, ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತವಾಗಿದೆ ಅದನ್ನು ಮೊದಲು ತಿಳ್ಕೊಳ್ಬೇಕು. ನಂತರದಲ್ಲಿ ನೀವು ಪಂಚಾಂಗವನ್ನು ಶ್ರವಣ ಮಾಡ್ತಾ ಕೆಲಸಗಳನ್ನು ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ.
ಇದನ್ನು ನೀವು ಅನುಸರಣೆ ಮಾಡಿ. ಆಗ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಒಂದು ಉತ್ತಮ ಸಂಸ್ಕಾರವನ್ನು ಕಲಿಸಿಕೊಟ್ಟಂತಾಗುತ್ತೆ. ಹಾಗಾಗಿ ಪಂಚಾಂಗವನ್ನು ಶ್ರವಣ ಮಾಡುವಂಥದ್ದು, ಪಂಚಾಂಗ ಪಠಣ ಮಾಡುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ ಪ್ರತಿನಿತ್ಯದಲ್ಲಿ. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ಕಾರ್ತಿಕ ಮಾಸ ನಡೀತಾ ಇದೆ. ಜೊತೆಗೆ ಹಲವು ಕಡೆಗಳಲ್ಲಿ ಧಾತ್ರಿ ಹವನವನ್ನು, ಧಾತ್ರಿ ಪೂಜೆಯನ್ನು ಮಾಡ್ತಾ ಇರುವಂಥದ್ದನ್ನು ನೀವು ಎಲ್ಲಾದರೂ ಕೇಳಿದ್ರೆ ಅಥವಾ ಒಂದು ಇನ್ವಿಟೇಷನ್ ಏನಾದರೂ ತಮಗೆ ಬಂದಿದ್ರೆ ಮರೆಯದೆ ಧಾತ್ರಿ ಹೋಮ ಅಥವಾ ಧಾತ್ರಿ ಹವನದಲ್ಲಿ ಭಾಗವಹಿಸಬೇಕು. ಏಕೆಂದರೆ ಅತ್ಯಧಿಕವಾದಂತಹ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಇದು ಒಂದು ಪ್ರಶಸ್ತವಾದಂತಹ ಸಮಯ. ಇದು ಈ ಧಾತ್ರಿ ಹೋಮ ಅಥವಾ ಹವನ. ಹಾಗೆ ನಮ್ಮ ಧರ್ಮದಲ್ಲಿ ಲಕ್ಷ್ಮಿಯ ಅನುಗ್ರಹ ಉಂಟಾಗಲಿ ಅಂತ ಹೇಳಿ ಹಲವಾರು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಾಗಲಿ, ದೀಪಾವಳಿ ಸಂದರ್ಭದಲ್ಲಿ ಬರುವಂತಹ ಲಕ್ಷ್ಮೀ ಪೂಜೆಯಲ್ಲಾಗಲಿ ಅಥವಾ ಪ್ರತಿ ಶುಕ್ರವಾರಗಳಂದು ಕೂಡ ಕೆಲವರು ಬಹಳ ವಿಶೇಷ ರೀತಿಯಲ್ಲಿ ಲಕ್ಷ್ಮೀ ಪೂಜೆಯನ್ನು ನಡೆಸ್ತಾರೆ. ಏಕೆಂದರೆ ನಮಗೆ ಸಂಪತ್ತಿನ ದೇವತೆಯಾದಂತಹ ಲಕ್ಷ್ಮಿಯ ಅನುಗ್ರಹ ಉಂಟಾಗಬೇಕು. ಲಕ್ಷ್ಮಿ ಇದ್ದರೆ ಮನಸ್ಸಿಗೆ ಸಮಾಧಾನ, ನಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರಿ. ಆದ್ದರಿಂದಲೇ ಪ್ರತಿಯೊಬ್ಬರೂ ಕೂಡ ಮಾಡುವಂತಹ ಪ್ರತಿ ಕೆಲಸದಲ್ಲೂ ಲಕ್ಷ್ಮಿಯನ್ನು ಬಯಸುವಂಥದ್ದು, ಅಂದರೆ ಒಂದು ಸಂಪತ್ತು ಬೇಕು, ಹಣ ಬೇಕು ಅಂತ ಹೇಳಿ ಬಯಸುವಂಥದ್ದು ಇದೆ. ಆದರೆ ಈ ಶನಿವಾರದ ದಿನ ಸ್ಥಿರವಾದಂತಹ ಒಂದು ಫಲಿತಾಂಶ ಬರಬೇಕು, ಲಕ್ಷ್ಮಿ ಸ್ಥಿರವಾಗಿ ನಿಮ್ಮಲ್ಲೇ ನೆಲೆಸಬೇಕು ಅಂತ ಹೇಳಿದ್ರೆ ಈ ದಿನದ ವಿಚಾರವನ್ನು ನೀವು ಗಮನ ಇಟ್ಟು ಕೇಳಿಸ್ಕೊಳ್ಬೇಕು. ಏಕೆಂದರೆ ಇಲ್ಲಿ ಈ ಲಕ್ಷ್ಮಿಯನ್ನ ಶುಕ್ರವಾರ ಪೂಜೆ ಮಾಡೋದರ ಜೊತೆಗೆ ಆಕೆಯ ಅನುಗ್ರಹದಿಂದ ಎಲ್ಲ ತೊಂದರೆಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರ ತಮಗೂ ಕೂಡ ಗೊತ್ತಿದೆ. ಅಂಥವರ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಅನ್ನುವಂಥದ್ದು ಇರಲ್ಲ. ಅದರಲ್ಲೂ ಈ ಶಾಶ್ವತವಾದಂತಹ ಸ್ಥಿರವಾದಂತಹ ಒಂದು ಸಂಪತ್ತು ಸಮೃದ್ಧಿ ಮನೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನೀವು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ಜೊತೆಗೆ ಸಂತೋಷಿ ಮಾತಾವನ್ನು ಕೂಡ ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಇದರಿಂದ ಜೀವನದಲ್ಲಿ ಸಂತೋಷ ಲಭಿಸುತ್ತೆ, ಶಾಂತಿ ಸಮೃದ್ಧಿಗಳು ಇರುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಆದ್ದರಿಂದಲೇ ಶುಕ್ರವಾರ ಸಂಪತ್ತಿಗೆ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ಇನ್ನು ಶುಕ್ರವಾರ ತಮಗೆ ಗೊತ್ತಿರೋ ಹಾಗೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ದಿನ. ಶುಕ್ರ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಭೌತಿಕ ಸಂತೋಷವನ್ನು ತರ್ತಾನೆ. ಇಲ್ಲಿ ಈ ಪೌರಾಣಿಕ ನಂಬಿಕೆ ಏನು ಅಂತ ಹೇಳಿದ್ರೆ, ಶುಕ್ರನ ಅನುಗ್ರಹ ಇದ್ಬಿಟ್ರೆ ಆ ವ್ಯಕ್ತಿ ಉತ್ತರೋತ್ತರವಾಗಿ ಶ್ರೀಮಂತಿಕೆಯನ್ನು ಅನುಭವಿಸ್ತಾನೆ ಅನ್ನುವಂಥದ್ದು ಇರುತ್ತೆ. ಇಲ್ಲಾಂದ್ರೆ ಈ ಲಕ್ಷ್ಮೀ ದೇವಿಯ ಅನುಗ್ರಹ ಇಲ್ಲದೆ ಇದ್ರೆ ಭೌತಿಕ ಸಂತೋಷವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಶುಕ್ರವಾರ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿರುವಂತಹ ದಿನ. ಈ ದಿನದಂದು ತ್ರಿಮೂರ್ತಿ ದೇವತೆಗಳನ್ನ ಪೂಜೆ ಮಾಡಿದ್ರೆ ಆರ್ಥಿಕ ಲಾಭಗಳು ಉಂಟಾಗುತ್ತೆ, ಜೊತೆಗೆ ಸಂತೋಷದ ಜೀವನ ತಮ್ಮದಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಶುಕ್ರವಾರದ ದಿನ ತ್ರಿಮೂರ್ತಿ ದೇವತೆಗಳನ್ನ ಆರಾಧನೆ ಮಾಡಬೇಕು. ಅದರಲ್ಲೂ ಈ ಲಕ್ಷ್ಮೀ ದೇವಿ ಆದ್ಮೇಲೆ ಶುಕ್ರವಾರದ ದಿನ ದುರ್ಗಾ ಪೂಜೆಯನ್ನ ಮಾಡಬೇಕು. ಅದರಲ್ಲೂ ದುರ್ಗಾದೇವಿಯನ್ನ ಪೂಜೆ ಮಾಡಿದ ನಂತರ ಓಂ ಶ್ರೀ ದುರ್ಗಾಯೇ ನಮಃ ಅನ್ನುವಂಥ ಮಂತ್ರವನ್ನ 108 ಬಾರಿ ಪಠಣ ಮಾಡೋದ್ರಿಂದ ಅಧಿಕ ಲಾಭ ಉಂಟಾಗುತ್ತೆ. ಜೊತೆಗೆ ಈ ದುರ್ಗಾದೇವಿಯ ಫೋಟೋವನ್ನಾಗ್ಲಿ ಅಥವಾ ವಿಗ್ರಹವನ್ನಾಗ್ಲಿ ಇಟ್ಟು ದೇವಿಯನ್ನ ಪೂಜೆಗೆ ಆವಾಹನೆ ಮಾಡಿ ಪಂಚಾಮೃತದಿಂದ ನಂತರ ಅಭಿಷೇಕವನ್ನು ಮಾಡಿ ದುರ್ಗಾದೇವಿಗೆ ವಸ್ತ್ರಗಳನ್ನು ಅರ್ಪಿಸಿದ ನಂತರದಲ್ಲಿ ಆಭರಣ ಮತ್ತೆ ಮಾಲೆಯನ್ನ ಧಾರಣೆ ಮಾಡಬೇಕು. ಇನ್ನು ಸುಗಂಧವನ್ನ ಅರ್ಪಿಸಬೇಕು, ತಿಲಕವನ್ನ ತಾಯಿಗೆ ಇಡಬೇಕು. ಜೊತೆಗೆ ತಿಲಕಕ್ಕೆ ಕುಂಕುಮ, ಅಷ್ಟಗಂಧವನ್ನು ಕೂಡ ಬಳಸುವಂಥದ್ದು ಇದೆ. ಹಾಗೆ ಈ ದುರ್ಗಾದೇವಿಗೆ ಪೂಜೆಯಲ್ಲಿ ದೂರ್ವವನ್ನ ಅರ್ಪಿಸಬಾರದು. ದುರ್ಗಾದೇವಿಗೆ ಕೆಂಪು ದಾಸವಾಳದ ಹೂಗಳನ್ನು ಅರ್ಪಿಸಿದ್ರೆ ವಿಶೇಷ ಫಲಗಳು ಸಿಕ್ಕತ್ತೆ. ಹಾಗೆ ತಾಯಿಗೆ ನೈವೇದ್ಯಕ್ಕೆ ತೆಂಗಿನಕಾಯಿಯನ್ನ ಇಡಲೇಬೇಕು ಅನ್ನುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದುರ್ಗಾ ಮಾತೆಯ ಪೂಜೆಯಿಂದ, ಆರಾಧನೆಯಿಂದ ನೀವು ಬೇಡಿದಂತಹ ವರಗಳು ನಿಮಗೆ ಸಿಕ್ಕತ್ತೆ. ನಿಮ್ಮ ಕುಟುಂಬವನ್ನ ಭದ್ರವಾಗಿ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ದುರ್ಗಾದೇವಿಯದ್ದೇ ಆಗಿರುತ್ತೆ. ಇನ್ನು ತಮಗೆ ಗೊತ್ತಿರೋ ಹಾಗೆ ಶುಕ್ರವಾರ ಲಕ್ಷ್ಮೀ ಪೂಜೆ, ಅದರಲ್ಲೂ ಲಕ್ಷ್ಮಿಯ ಆಶೀರ್ವಾದವನ್ನ, ಅನುಗ್ರಹವನ್ನ ಪಡ್ಕೊಳ್ಳಿಕ್ಕೆ ಶುಕ್ರವಾರದ ದಿನ ಬಿಳಿ ಅಥವಾ ಗುಲಾಬಿ ಬಣ್ಣದ ವಸ್ತ್ರಗಳನ್ನ ಅಥವಾ ಉಡುಪನ್ನು ಧರಿಸಬೇಕು ಅನ್ನುವಂಥದ್ದಿದೆ. ಏಕೆಂದ್ರೆ ಈ ಬಿಳುಪು ಶುಕ್ರನಿಗೆ, ಲಕ್ಷ್ಮಿಗೆ ಬಹಳ ಇಷ್ಟವಾದಂತಹ ಒಂದು ಬಣ್ಣ. ಇಲ್ಲಿ ಶುಕ್ರವಾರದ ದಿನ ಮಧ್ಯರಾತ್ರಿ ಲಕ್ಷ್ಮೀ ದೇವಿಯನ್ನ
ಪೂಜಿಸುವಂಥದ್ದು ಅತ್ಯಂತ ಮಂಗಳಕರ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗೆ ವಿಧಿವಿಧಾನಗಳ ಪ್ರಕಾರವೇ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದಿದೆ. ಲಕ್ಷ್ಮೀ ದೇವಿಗೆ ಕಡ್ಡಾಯವಾಗಿ ತಾವರೆಯನ್ನಾಗ್ಲಿ ಅಥವಾ ಗುಲಾಬಿ ಹೂಗಳನ್ನಾಗ್ಲಿ ಅರ್ಪಿಸಬೇಕು. ಕಮಲದ ಹೂವನ್ನು ಅರ್ಪಿಸಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ. ಈ ಪೂಜಾ ನಂತರದಲ್ಲಿ ನೈವೇದ್ಯವನ್ನ ಇಟ್ಟು ಮಹಾತಾಯಿಗೆ ಮಂಗಳಾರತಿಯನ್ನ ಮಾಡಬೇಕು. ಅದರಲ್ಲೂ ತುಪ್ಪದ ದೀಪಗಳಿಂದ ಆರತಿಯನ್ನ ಮಾಡಿದ್ರೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿ ಆ ಮನೆಯಲ್ಲೇ ನೆಲೆಸಕ್ಕೆ ಪ್ರಾರಂಭ ಮಾಡ್ತಾಳೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಶುಕ್ರವಾರದ ದಿನ ಸಂತೋಷಿ ಮಾತಾ ಪೂಜೆಯನ್ನು ಮಾಡಬೇಕು. ಇಲ್ಲಿ ತ್ರಿಮೂರ್ತಿ ದೇವತೆಗಳ ನಡುವೆ ಸಂತೋಷಿ ಮಾತಾಳನ್ನ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಿಕ್ಕತ್ತೆ. ಈ ಶುಕ್ರವಾರದ ದಿನ ಸಂತೋಷಿ ದೇವಿಯ ಆರಾಧನಾ ಸಮಯದಲ್ಲಿ ಮನೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಮನೆಯನ್ನ ಶುಚಿಗೊಳಿಸಿ ಉಪಾಸನೆಯನ್ನ ಮಾಡುವಂಥ ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ಹಾಗೆ ಕೆಲವರು ಉಪವಾಸವನ್ನ ಮಾಡುವಂತಹ ಪ್ರತಿಜ್ಞೆ ಕೂಡ ಮಾಡುವಂಥದ್ದು ಇದೆ. ಹಾಗೆ ವಿಧಿವಿಧಾನಗಳ ಜೊತೆಯಲ್ಲೇ ಪೂಜೆಯನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಬೆಲ್ಲ ಮತ್ತೆ ಬೇಳೆಯನ್ನ ಪ್ರಧಾನವಾಗಿ ಪೂಜೆಗೆ ನೈವೇದ್ಯಕ್ಕಾಗಿ ಇರಿಸಬೇಕಾಗುತ್ತೆ. ಈ ದಿನ ಸಂತೋಷಿ ಮಾತಾಳ ಕಥೆಯನ್ನು ಓದಬೇಕು. ಕೊನೆಯಲ್ಲಿ ದೇವಿಗೆ ಆರತಿಯನ್ನ ಮಾಡಬೇಕು. ಇನ್ನು ವ್ರತ ಕಥೆಯನ್ನ ಓದಿದ ನಂತರ ಹಸುವಿಗೆ ಬೆಲ್ಲ ಮತ್ತೆ ಕಾಳುಗಳನ್ನು ತಿನ್ನಿಸ್ಬೇಕು. ಗೋಗ್ರಾಸವನ್ನ ನೀಡಬೇಕು. ಗೋಪೂಜೆಯನ್ನ ಮಾಡಬೇಕು. ಹಾಗೆ ಆ ದಿನದ ಸ್ವಾಮಿಗೆ ನೈವೇದ್ಯಕ್ಕೆ ಇಟ್ಟಂತಹ ಪ್ರಸಾದವನ್ನ ಪ್ರತಿಯೊಬ್ಬರೂ ಕೂಡ ಸ್ವೀಕರಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ಶುಕ್ರವಾರದ ದಿನ ಈಗಾಗಲೇ ಹೇಳಿದ ಹಾಗೆ ಈ ತ್ರಿಮೂರ್ತಿ ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತೆ ಸಂಪತ್ತು ನೆಲೆಸತ್ತೆ. ಮಹಾಲಕ್ಷ್ಮಿಯ ಅನುಗ್ರಹ ಶಾಶ್ವತವಾಗಿ ಇರುತ್ತೆ. ಆದ್ರಿಂದಲೇ ಸ್ಥಿರವಾಸರದ ದಿನ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ. ಮುಂದೆ ಬರುವಂತಹ ಶುಕ್ರವಾರದ ದಿನ ನೀವು ಪೂಜಾದಿಗಳನ್ನು ಕೈಗೊಳ್ಳಬಹುದು. ಇದು ನಿಮಗೆ ಉತ್ತಮವಾದಂತಹ ಶ್ರೇಯಸ್ಸನ್ನು ತಂದುಕೊಡುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 2ನೇ ಮನೆ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾದಂತಹ ಒಂದು ಸಹಕಾರ ಸಿಕ್ಕಲ್ಲ. ವಾತಾವರಣ ಅಷ್ಟೊಂದು ಉತ್ತಮವಾದಂತಹ ರೀತಿಯಲ್ಲಿಲ್ಲ. ಪ್ರತಿಯೊಂದಕ್ಕೂ ಕೂಡ ನೀವು ಹೋರಾಡಬೇಕಾಗತ್ತೆ. ಜೀವನವೇ ಒಂದು ಹೋರಾಟ ಅನ್ನುವಂಥ ರೀತಿಯಲ್ಲಿ ಈ ದಿನ ಸಣ್ಣ ಪುಟ್ಟ ಕೆಲಸಗಳು ಕೂಡ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಒಂದು ಫಲ ಸಿಕ್ಕಲ್ಲ. ಹಾಗೆ ಈ ದಿನ ಮಾತಿನಲ್ಲಿ ತುಂಬ ವ್ಯತ್ಯಾಸಗಳಾಗುವಂಥದ್ದು ಇದೆ. ಆದ್ದರಿಂದಲೇ ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಸಂಕಲ್ಪಿತ ಗುರಿಯನ್ನು ಈಡೇರಿಸಿಕೊಳ್ಳುವವರೆಗೂ ಕೂಡ ನಿಮ್ಮ ಯೋಜನೆಗಳಲ್ಲಿ ಅನ್ಯರ ಬಳಿಯಲ್ಲಿ ಅದನ್ನು ಹೇಳಿಕೊಳ್ಳುವಂಥದ್ದನ್ನು ಮಾಡಬೇಡಿ. ಅಂದರೆ ಬಹಿರಂಗ ಮಾಡಬೇಡಿ. ಕೆಲಸಗಳು ಮೊದಲಾಗಲಿ, ನಂತರದಲ್ಲಿ ಅದರ ಬಗ್ಗೆ ವಿಚಾರ ಮಾಡಿರಂತೆ. ಇನ್ನು ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ನಿಮ್ಮ ಸಂಬಂಧ ಉತ್ತಮಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಎಲ್ಲಿ ಭಿನ್ನಾಭಿಪ್ರಾಯ ಬಂದು ಸಂಬಂಧ ಹಳಸಿ ಹೋಗಿದೆ ಅಲ್ಲಿ ಈ ದಿನ ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಶ್ರಮಪಟ್ಟರೆ ಸಿದ್ಧಿ ಸಾಧ್ಯ ಈ ದಿನದಲ್ಲಿ. ಆದರೆ ಈ ಹಠಮಾರಿತನದ ಧೋರಣೆ ಏನಿದೆ ಅದು ನಿಮ್ಮ ಬೆಳವಣಿಗೆಗೆ ಕುತ್ತು ತರುವಂಥದ್ದು. ಆದ್ದರಿಂದ ಆ ಹಠವನ್ನು ಬಿಟ್ಟು ಸ್ವಲ್ಪ ಹೊಂದಾಣಿಕೆಯತ್ತ ಮುಖ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನದ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಸ್ತ್ರೀ ವರ್ಗದವರಿಂದ ವಿಶೇಷವಾದಂಥ ಒಂದು ಸಹಕಾರ ಸಿಕ್ಕತ್ತೆ. ಆದರೆ ಸಂದರ್ಭೋಚಿತವಾಗಿ ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಬಹಳ ವಿಶೇಷವಾದಂತಹ ಒಂದು ವಾತಾವರಣ ಸಿದ್ಧಿಯಾಗುವಂತಹ ದಿನ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಪ್ರಯತ್ನ ಇರುತ್ತೆ. ಜೊತೆಗೆ ಈ ದಿನದಲ್ಲಿ ಎಂಥದ್ದೇ ವಿವಾದಗಳಿರಲಿ, ಎಂಥದ್ದೇ ಸಮಸ್ಯೆಗಳಿರಲಿ, ಅದನ್ನು ಮೊದಲು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ. ವಿಲ್ ಪವರ್ ಚೆನ್ನಾಗಿದೆ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ಈ ದಿನ ನೀವು ತುಂಬ ಮುನ್ನುಗ್ಗಿ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಕೆಲವೊಮ್ಮೆ ಅಪಾಯಕರವಾಗಿರುವಂಥದ್ದು, ಆದರೆ
ನಿಮಗೆ ಆಗಿರುವಂಥ ಅನುಭವದಲ್ಲಿ ಈ ಒಂದು ಸಂದರ್ಭದಲ್ಲಿ ನೀವು ಅನುಸರಣೆ ಮಾಡುವಂಥ ಒಂದು ವೇಗ ಏನಿದೆ ಅದು ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಇನ್ನು ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಏಳು ಬೀಳುಗಳ ಅನುಭವ ನಿಮಗೀಗಾಗಲೇ ಸಾಕಷ್ಟು ಆಗಿರುವಂಥದ್ದಿದೆ. ಹಾಗಾಗಿ ಯಾರನ್ನು ನಂಬಿದರೆ ಒಳ್ಳೆಯ ಫಲ ಸಿಕ್ಕತ್ತೆ, ಯಾರಿಂದ ನಿಮಗೆ ಅನುಕೂಲ ಆಗುತ್ತೆ, ಈ ಒಂದು ಲೆಕ್ಕಾಚಾರ ಏನಿದೆ, ಕ್ಯಾಲ್ಕುಲೇಷನ್ ಏನಿದೆ, ಇದು ಬಹಳ ಅದ್ಭುತವಾಗಿರುತ್ತೆ. ಎಲ್ಲೂ ಕೂಡ ಈ ದಿನ ನಿಮಗೆ ಸೋಲು ಅನ್ನುವಂಥದ್ದು ಇಲ್ಲ, ಮೇಜರ್ ಆಗಿ ಕಾಣಿಸ್ಕೊಳ್ಳಲ್ಲ. ಕಂಡರೂ ಕೂಡ ಅದಕ್ಕೆ ಕಾರ್ಯಕಾರಣ ಸಂಬಂಧವನ್ನು ಹುಡುಕುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀರಿ. ಹಾಗಾಗಿನೇ ಈ ದಿನ ಪ್ರತಿಯೊಂದು ವಿಚಾರವನ್ನು ಕೂಡ ಪ್ರಾಕ್ಟಿಕಲ್ ಆಗೇ ನೋಡುವಂಥ ಸಂದರ್ಭ, ಆ ಮನಸ್ಸು ನಿಮ್ಮದಾಗಿರುತ್ತೆ. ಆದರೆ ಕೆಲವೊಂದು ತಪ್ಪು ತಿಳುವಳಿಕೆಯಿಂದ ಮನಸ್ಸು ಗೊಂದಲದ ಗೂಡಾಗಿ ಪರಿವರ್ತನೆ ಆಗುವಂಥದ್ದು ಕೂಡ ಇರುತ್ತೆ. ಆದಷ್ಟು ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ನಿಮಗೆ ಗೊತ್ತಿದ್ದೂ ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ವರ್ತಿಸುವಂಥದ್ದು ಉತ್ತಮ. ಏಕೆಂದರೆ ಪ್ರತಿಯೊಂದನ್ನು ಕೂಡ ನೀವು ಆಳವಾಗಿ ನೋಡೋದ್ರಿಂದ ನಿಮಗೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಕೆಲವನ್ನ ಹಾಗೆ ಬಿಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಕೂಡ ಅಗತ್ಯತೆ ಇದೆ. ಹಾಗೆ ಕುಲದೇವರ ದರ್ಶನ ಮಾಡುವಂಥದ್ದು, ಮಹಾತಾಯಿ ದುರ್ಗೆಯನ್ನು ಈ ದಿನ ಆರಾಧನೆ ಮಾಡುವಂಥದ್ದು ನಿಮಗೆ ಶ್ರೇಯಸ್ಸನ್ನು ತರುತ್ತೆ. ದುರ್ಗಾ ಸ್ತುತಿಯನ್ನು ಕೂಡ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನ ಗ್ರಹ ಸ್ಥಿತಿಗಳು ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗಾಗಿ ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳು ಆಗಲ್ಲ. ಎಲ್ಲ ಒಂದು ಕಡೆ ಕೆಲಸ ತುಂಬ ನಿಧಾನವಾಗುತ್ತೆ, ಇಲ್ಲ ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚು ಹಣ ಖರ್ಚಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ಪ್ರಯಾಣ ಮಾಡಬೇಕಾದಂಥ ಒಂದು ಸನ್ನಿವೇಶ ಕೂಡ ಇದೆ. ಇದರಿಂದ ನಿಮಗೆ ಒಂದು ಕಡೆಯಲ್ಲಿ ಸಂತೋಷ ಆದರೆ ಮತ್ತೊಂದು ಕಡೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನಡೆಯುವಂಥ ಒಂದು ಸೂಚನೆ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗಾಗಿ ಮಾಡುವಂತಹ ಪ್ರಯಾಣದ ಬಗ್ಗೆ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದನ್ನು ವಾಹನವನ್ನು ಓಡಿಸುವಂತಹ ಸಂದರ್ಭದಲ್ಲಿ ಮಾತ್ರ ಈ ದಿನ ನೀವು ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಇನ್ನು ಈ ದಿನ ಪ್ರಮುಖವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲುದಾರರು ಯಾರಿದ್ದಾರೆ, ಪಾರ್ಟ್ನರ್ಸ್ ಯಾರಿದ್ದಾರೆ, ಅಂಥವರ ಜೊತೆಯಲ್ಲಿ ಚರ್ಚೆ ಮಾಡಿ ನಿರ್ಣಯಕ್ಕೆ ಬರುವಂಥದ್ದು ಉತ್ತಮ. ಏಕಾಏಕಿ ನೀವೊಬ್ಬರೇ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮಗೆ ಸಂತೋಷ ಇದೆ, ಸಮೃದ್ಧಿ ಇದೆ, ಸೌಖ್ಯ ಇದೆ, ಎಲ್ಲವೂ ಕೂಡ ಇದೆ. ಆದರೆ ಅದನ್ನು ಈ ದಿನ ನೀವು ಬಹಳ ತುಚ್ಛವಾಗಿ ನೋಡೋದ್ರಿಂದ, ಅಂದರೆ ಅದರ ಕಡೆ ಅಷ್ಟೊಂದು ಗಮನ ಇಲ್ಲ. ಯಾವುದು ಹೇರಳವಾಗಿದೆಯೋ ಅದಕ್ಕೆ ಒಂದು ಬೆಲೆ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಈ ದಿನ ನಿಮಗೆ ಸಂತೋಷಕ್ಕೂ ಕೂಡ ಅಷ್ಟೊಂದು ಮಾನ್ಯತೆಯನ್ನು ಕೊಡಲ್ಲ. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ಯಾವುದಕ್ಕೆ ಪ್ರಿಯಾರಿಟಿಯನ್ನು ಕೊಡಬೇಕು, ಯಾವುದನ್ನು ನೀವು ಅನುಭವಿಸಬೇಕು, ಸಂತೋಷ ಹೊಂದಬೇಕು ಅನ್ನುವಂಥ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಪ್ರಬುದ್ಧರಾಗಬೇಕಾಗತ್ತೆ. ಹಾಗಾಗಿನೇ ನಿಮ್ಮ ಅನುಭವವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಣ ಹೂಡಿಕೆ ಮಾಡಲಿಕ್ಕೆ ಈ ದಿನ ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅದರಲ್ಲೂ ಪೂರ್ವಾರ್ಧದಲ್ಲಿ ತುಂಬ ಅನುಕೂಲ ಇರುವಂತಹ ದಿನ. ಅದರಲ್ಲೂ ಚಂದ್ರನಿಂದ ಈ ದಿನ ನಿಮ್ಮ ಮನಸ್ಸಿಗೆ ಬಹಳ ವಿಶೇಷವಾದಂಥ ಅನುಭವಗಳು ಉಂಟಾಗುತ್ತೆ. ಮನೆಯಲ್ಲಿ ಧಾರ್ಮಿಕ ಸಂಭ್ರಮಾಚರಣೆ ಆಯೋಜನೆ ಆಗುವಂಥದ್ದು, ಇದರ ಬಗ್ಗೆ ಒಂದು ಚರ್ಚೆ, ಮಾತುಕತೆ, ಪೂರ್ವ ಸಿದ್ಧತೆ, ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ತುಂಬ ಪ್ರಬುದ್ಧವಾಗಿರುತ್ತೆ. ಅದಕ್ಕೆ ನಿಮ್ಮ ಕುಟುಂಬ ಸದಸ್ಯರು ಕೂಡ ಸಹಕರಿಸುವಂಥದ್ದು ಇದೆ. ಹಾಗೆ ಯೋಗ್ಯ ಆರ್ಥಿಕ ಯೋಜನೆಯಿಂದ ಉತ್ತಮ ಭವಿಷ್ಯಕ್ಕೆ ನಾಂದಿಯಾಗುವಂಥದ್ದು ಈ ದಿನದಲ್ಲೇ ಕಾಣಿಸ್ತಾ ಇದೆ. ಆದರೆ ಅನಾವಶ್ಯಕವಾದಂತಹ ಖರ್ಚಿಗೆ ಅವಕಾಶ ಕೊಡಬೇಡಿ. ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಸಾಧ್ಯ ಆದಷ್ಟು ಅದನ್ನು ಉಳಿಸುವಂಥ ಒಂದು ಪ್ರಯತ್ನ ಮಾಡಿ.
ಆದರೆ ಅನಿವಾರ್ಯ ಆದಾಗ ಖರ್ಚು ಮಾಡುವಂಥದ್ದನ್ನು ಧಾರಾಳವಾಗಿ ಮಾಡಿ. ಇನ್ನು ಈ ದಿನದ ಯಶಸ್ಸೇನಿದೆ ಅದು ನಿಮ್ಮ ವಿರೋಧಿಗಳನ್ನು ಹಿಮ್ಮೆಟ್ಟುವಂತೆ ಮಾಡುತ್ತೆ. ಕೆಲವರಲ್ಲಿ ಹೊಟ್ಟೆ ಉರಿಯನ್ನು ತರುತ್ತೆ. ಹೊಟ್ಟೆ ಕಿಚ್ಚು ಪಡುವಂಥವರು ಕೂಡ ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ಆದರೆ ಅಂತಹ ಹಿತಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಆ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಕೆಲವರನ್ನು ಈ ದಿನ ತುಂಬ ಓಲೈಸಿಯೇ ಕೆಲಸ ಮಾಡಬೇಕಾದಂಥ ಸಂದರ್ಭ ಕೂಡ ಇರುತ್ತೆ. ಆದರೆ ನಿಮಗೆ ಗೊತ್ತಿದೆ ಯಾರನ್ನು ನೀವು ಈ ದಿನ ಓಲೈಸ್ತೀರಿ, ಯಾರನ್ನು ಹೊಗಳ್ತೀರಿ, ಯಾರಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀರಿ, ಅದರಿಂದ ನಿಮಗೆ ಯಾವ ಒಂದು ಪ್ರತಿಫಲ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅದು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ, ನಿಮ್ಮ ಗುರಿ, ನಿಮ್ಮ ಪ್ರಯತ್ನ ತುಂಬ ಈಡೇರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೂ ಕೂಡ ಈ ದಿನ ಅನುಕೂಲಕರವಾಗಿರುವಂಥ ವಾತಾವರಣ ಇದೆ. ಅದರಲ್ಲೂ ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳು ನಡೀತಾ ಇರುತ್ತೆ. ಹಾಗಾಗಿ ನಿರಾಳವಾಗಿ ಬಹಳ ವಿಶೇಷ ರೀತಿಯಲ್ಲಿ ಕೆಲಸಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಎಲ್ಲೋ ಒಂದು ಕಡೆ ಇದ್ದಕ್ಕಿದ್ದ ಹಾಗೆ ಆಘಾತ ಆಗುವಂಥದ್ದು ಇರುತ್ತೆ. ಎಲ್ಲೋ ಒಂದು ಮಾತು ಈ ದಿನ ನಿಮ್ಮನ್ನು ಕಸಿವಿಸಿಗೊಳಿಸತ್ತೆ. ಹಾಗಾಗಿನೇ ಈ ದಿನ ಅನಿರೀಕ್ಷಿತವಾಗಿ ಬಂದು ಒದಗುವಂತಹ ಇಂತಹ ಒಂದು ಸನ್ನಿವೇಶಗಳನ್ನು ನೀವು ಧೈರ್ಯದಿಂದ ಎದುರಿಸಬೇಕಾಗತ್ತೆ. ಆದರೆ ನಿಮಗೆ ಯಾವುದೂ ಕೂಡ ಕಷ್ಟ ಅಲ್ಲ. ಆದರೆ ಕೆಲವೊಂದು ವಿಚಾರಗಳನ್ನು ಬಹಳ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸದ ವೇಗವನ್ನು ಕಾಯ್ದುಕೊಳ್ಳುವಂಥ ಒಂದು ಭರಾಟೆಯಲ್ಲಿ ಕೆಲವೊಂದು ಎಡವಟ್ಟುಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ವೇಗಕ್ಕೆ ಒಂದು ಮಿತಿ ಇರಲಿ. ಜೊತೆಗೆ ಈ ದಿನ ನಿಮ್ಮನ್ನು ಬಾಧಿಸುವಂಥ ಒಂದು ಸಮಸ್ಯೆ ಏನಿದೆ ಅದರ ಒಂದು ಬುಡಕ್ಕೆ ನೀವು ಹೋಗಬೇಕಾಗತ್ತೆ. ಅದಕ್ಕೆ ಕಾರಣವನ್ನು ತಿಳ್ಕೊಳ್ಬೇಕಾಗತ್ತೆ. ಅದನ್ನು ಪರಿಹಾರ ಮಾಡುವಂಥ ಒಂದು ಪ್ರಯತ್ನ ಹೇಗೆ ಅನ್ನುವಂಥದ್ರ ಬಗ್ಗೆ ಹಿರಿಯರ ಒಂದು ಸಮಾಧಾನಕರವಾದಂಥ ಸಲಹೆಯನ್ನು ಕೇಳಿಸ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಈ ದಿನ ಬಹಳ ಸೂಕ್ತ ರೀತಿಯಲ್ಲೇ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಒಂದು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹಾಗೆ ಈ ದಿನದ ಆದಾಯ ಮತ್ತು ಖರ್ಚು ಎರಡನ್ನೂ ಕೂಡ ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಇನ್ನು ಕೆಲವೊಂದು ಘಟನೆ ನಿಮ್ಮನ್ನು ತುಂಬ ಭಾವಪರವಶರನ್ನಾಗಿ ಮಾಡಿಬಿಡುತ್ತೆ. ತುಂಬ ಫೀಲಿಂಗ್ಸ್ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಬೇಕು ಕೆಲವೊಂದು ವಿಚಾರಗಳನ್ನು ಎದುರಿಸಲಿಕ್ಕೆ. ಹಾಗೆ ಈ ದಿನ ಮನೆಯಲ್ಲಿ ಒಂದು ಧಾರ್ಮಿಕ ಸಂಭ್ರಮಾಚರಣೆ ಆಯೋಜನೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಇದು ಬಹಳ ಹತ್ತಿರದಲ್ಲೇ ನಡೆಯುತ್ತೆ. ಮನಸ್ಸಿಗೆ ಸಮಾಧಾನ ಇದೆ. ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಗ್ರಹಗತಿಗಳು ನಿಮಗೆ ಅನಾನುಕೂಲಕರವಾಗಿರೋದ್ರಿಂದ ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು ಈ ದಿನ ಉಲ್ಬಣ ಆಗಿಬಿಡುತ್ತೆ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಎಲ್ಲ ಸಂಪನ್ಮೂಲಗಳು ಇದೆ ಅಂತ ಹೇಳಿ ಖಾತ್ರಿಪಡಿಸಿಕೊಂಡ ನಂತರವೇ ಕೆಲಸಕ್ಕೆ ನೀವು ಕೈ ಹಾಕಬೇಕು, ಕೆಲಸವನ್ನು ಮುಂದುವರಿಸಬೇಕು. ಹಾಗೆ ಈ ದಿನ ಬೇರೆಯವರನ್ನು ಆಶ್ರಯಿಸಿ, ಬೇರೆಯವರನ್ನು ನಂಬಿ ಕೆಲಸಗಳನ್ನು ಮುಂದುವರಿಸಬೇಡಿ. ಏಕೆಂದರೆ ಸಮಯಕ್ಕೆ ಸರಿಯಾಗಿ ಅಂಥ ಒಂದು ಪ್ರಯತ್ನಗಳು ನಿಮಗೆ ಕೈ ಕೊಡುತ್ತೆ. ಹಾಗೆ ಈ ದಿನ ನಿಮಗೆ ಯಾವಾಗ ಕೆಲಸ ಹಿನ್ನಡೆ ಉಂಟಾಗುತ್ತೆ, ಕೆಲಸ ನಿಲುಗಡೆ ಆಗುತ್ತೆ, ಆಗ ತೀವ್ರ ಆಘಾತ ಆಗುವಂಥದ್ದು, ಮನಸ್ಸಿಗೆ ತುಂಬ ನೋವು ಆಗುವಂಥದ್ದು, ದುಃಖ ಆಗುವಂಥ ಸಂದರ್ಭ ಇರುತ್ತೆ. ಇದರಿಂದ ಹೊರಬರಲಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಹಾಗಾಗಿ ಈ ದಿನ ಸೋಲಬಾರದು ಅನ್ನುವಂಥವ್ರು ನಿಮ್ಮ ಒಂದು ವ್ಯವಸ್ಥಿತವಾದಂಥ ಪೂರ್ವ ಸಿದ್ಧತೆ ನಿಮ್ಮ ಕಣ್ಣೆದುರಿಗೆ ಆಗಬೇಕಾಗತ್ತೆ. ಈ ದಿನ ಕೆಲವೊಂದು ವಿಚಾರದಲ್ಲಿ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ತಾಳಿದವನು ಬಾಳಿಯಾನು ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಈ ದಿನ ಮನೆಯಲ್ಲಿರುವಂಥ ಹಿರಿಯರಿಗೆ, ಅದರಲ್ಲೂ ನಿಮ್ಮ ತಂದೆಯವರಿಗೆ ವಿಶೇಷವಾಗಿ ಅಗತ್ಯ ಇದ್ದರೆ ಸಹಾಯ ಮಾಡುವಂಥದ್ದನ್ನು ಮರಿಬೇಡಿ. ಅವರ ಸೇವೆಯನ್ನು ಮಾಡುವಂಥದ್ದನ್ನು ಈ ದಿನ ಮಾಡಿ. ಹಾಗೆ
ಈ ದಿನ ಕೆಲವರು ನಿಮ್ಮ ಮಾತನ್ನು, ನಿಮ್ಮ ಆದೇಶವನ್ನು, ನಿಮ್ಮ ಆಜ್ಞೆಯನ್ನು ತಿರಸ್ಕರಿಸ್ಬೋದು. ಏಕೆಂದರೆ ಅವರಿಗೆ ಇನ್ನೂ ನೀವು ನಿಮ್ಮ ವಿಚಾರಗಳನ್ನು ತಿಳಿಸ್ಬೇಕು, ಅವರನ್ನು ಕನ್ವಿನ್ಸ್ ಮಾಡಬೇಕು ಅಂಥ ಒಂದು ಪ್ರಯತ್ನ ಈ ದಿನ ಆಗುವಂಥದ್ದು. ಹಾಗೆ ಈ ದಿನ ಮನರಂಜನೆಗಾಗಿ, ಮನಸ್ಸಿನ ಸಮಾಧಾನಕ್ಕಾಗಿ ಕೆಲವೊಂದು ವಿಶೇಷವಾದಂತಹ ಅನುಭವಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಪ್ರಯತ್ನ ಮಾಡಿದ್ರೆ ಫಲ ಇರುತ್ತೆ. ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ತುಲಾರಾಶಿ. ತುಲಾರಾಶಿಯವರಿಗೂ ಕೂಡ ಈ ದಿನ ನೀವು ಎಲ್ಲ ವಿಚಾರಗಳಲ್ಲೂ ಧನಾತ್ಮಕವಾಗಿ ಆಲೋಚನೆ ಮಾಡುವಂಥ ಅಗತ್ಯತೆ ಇದೆ. ಏಕೆಂದರೆ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಹಳ ಬೇಗ ನಿಮ್ಮನ್ನು ವಿಚಲಿತರನ್ನಾಗಿ ಮಾಡುತ್ತೆ. ಹಾಗೆ ಕೆಲವೊಂದು ತಪ್ಪು ದಾರಿಯನ್ನು ತುಳಿಯುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಎಲ್ಲದಕ್ಕೂ ಕೂಡ ನಿಮ್ಮ ಆಲೋಚನೆ ಏನಿದೆ ಅದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇನ್ನು ಈ ದಿನ ಎಷ್ಟೆಲ್ಲ ಕನಸುಗಳನ್ನು ಕಾಣ್ತೀರಿ, ಅದನ್ನು ನನಸು ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ಮಾತ್ರ ನೀವು ಅಷ್ಟೊಂದು ಪ್ರಯತ್ನವನ್ನು ಮಾಡಲ್ಲ. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಯತ್ನ ಇಲ್ಲ. ಹಾಗಾಗಿ ಪ್ರಯತ್ನದಂತೆ ಫಲ ಇರುವಂಥದ್ದು, ಬಿತ್ತಿದ್ದೇ ಬೆಳೆ. ಹಾಗಾಗಿ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅಷ್ಟೇ ನಿಮಗೆ ವಾಪಸ್ಸು ಬರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಸೋಮಾರಿತನ ಬಿಟ್ಟು, ಆ ನಿರಾಶೆಯನ್ನು ಬಿಟ್ಟು ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ. ಹಾಗೆ ಈ ದಿನ ಕೆಲಸ ಮಾಡುವಂಥದ್ದಷ್ಟೇ ನಿಮ್ಮ ಅಧಿಕಾರ, ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ. ಆದರೆ ಫಲಾಫಲಗಳನ್ನು ಕೊಡುವಂಥವನು ಭಗವಂತ. ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ಇದನ್ನು ಜ್ಞಾಪಕದಲ್ಲಿಟ್ಕೊಂಡು ಕೆಲಸವನ್ನು ಮಾತ್ರ ಮುಂದುವರಿಸ್ತಾ ಇರಿ. ಇನ್ನು ಈ ದಿನ ಗಟ್ಟಿಯಾದ ಮನಸ್ಥಿತಿ ಬೇಕು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅಲ್ಲಿ ಆಗುವಂಥ ನೋವು, ಅವರು ಕೊಡುವಂಥ ಒಂದು ಕಿರುಕುಳ, ಇದನ್ನು ಈ ದಿನ ನೀವು ತಡಿಬೇಕು. ಬೇಸತ್ತಿರುವಂಥ ಮನಸ್ಸಿಗೆ ಈ ದಿನ ಮತ್ತಷ್ಟು ಆಘಾತ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗೃತರಾಗಿರಿ. ಇನ್ನು ವಿಶೇಷವಾಗಿ ಪ್ರಯಾಣದ ಸಂದರ್ಭದಲ್ಲಿ ಈ ದಿನ ನೀವು ತುಂಬ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಎಲ್ಲರೂ ಕೂಡ ಸಹಕರಿಸ್ತಾರೆ ಅಂತ ಹೇಳೇ ಅವರ ಒಂದು ಸಹಕಾರವನ್ನು, ಅವರ ಒಂದು ಸೇವೆಯನ್ನು ಉಚಿತವಾಗಿ ಪಡ್ಕೊಳ್ಬಾರ್ದು. ಅದಕ್ಕೆ ಪ್ರತಿಯಾಗಿ ನೀವು ಕೂಡ ಆ ಒಂದು ಸೇವೆಯನ್ನು ಪುನಃ ವಾಪಸ್ಸು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಈ ದಿನ. ಒಟ್ಟಾರೆ ಸ್ವಲ್ಪ ಅಲರ್ಟ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ಅನುಕೂಲತೆಗಳು ಉಂಟಾಗುವಂಥ ದಿನ. ಕೆಲಸ ಕಾರ್ಯಗಳಲ್ಲಿ ತುಂಬ ಸಮಾಧಾನ ಇರುತ್ತೆ. ಅದರಲ್ಲೂ ಕೆಲಸಗಳು ಸರಾಗವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಸಮಾಧಾನ. ಒಂದು ಕೆಲಸದ ನಂತರದಲ್ಲಿ ಮತ್ತೊಂದು ಕೆಲಸಕ್ಕೆ ಅದೇ ಪ್ರೇರೇಪಣೆ ಆಗುವಂಥದ್ದು. ಹಾಗಾಗಿ ಈ ದಿನದ ಸ್ವಲ್ಪ ಪ್ರಯತ್ನಕ್ಕೆ ನಿಮಗೆ ಅಪರಿಮಿತವಾದಂತಹ ಒಂದು ಫಲಿತಾಂಶ ಸಿಕ್ಕತ್ತೆ. ಅಂದರೆ ಈ ಕಡಿಮೆ ಒಂದು ಪ್ರಯತ್ನ ಹೆಚ್ಚಿನ ಫಲ ಸಿಕ್ಕುವಂಥದ್ದು ಈ ದಿನದಲ್ಲಿ. ಇನ್ನು ಹಣಕಾಸಿನ ಸಮಸ್ಯೆಗಳು ಈ ದಿನ ಸ್ವಲ್ಪ ದೂರ ಆಗುತ್ತೆ. ನೋಡಿ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಣದ ನೆರವು ನಿಮಗೆ ಈ ದಿನ ಸಿಕ್ಕತ್ತೆ. ಆದರೆ ಯಾವ ಉದ್ದೇಶಕ್ಕೆ ಈ ಹಣವನ್ನು ಪಡ್ಕೊಳ್ತೀರೋ ಅದೇ ಉದ್ದೇಶಕ್ಕೆ ನೀವು ಬಳಸಬೇಕಾಗತ್ತೆ. ಇದೊಂದನ್ನು ಮಾತ್ರ ಜ್ಞಾಪಕದಲ್ಲಿಟ್ಕೊಳ್ಳಿ. ಈ ಬಗ್ಗೆ ಗಮನ ಹರಿಸುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಸ್ಥಾನಮಾನ ಏನಿದೆ ಅದರಲ್ಲಿ ಒಂದು ಏರಿಕೆ ಆಗುವಂಥದ್ದು, ಸಮಾಜಕ್ಕೆ ನೀವು ಕೊಟ್ಟಿರುವಂಥ ಒಂದು ಕಾಣಿಕೆ ಇರ್ಬೋದು, ಅಥವಾ ನಿಮ್ಮ ನಡತೆ ಇರ್ಬೋದು, ನಿಮ್ಮ ಮಾತಿರ್ಬೋದು, ಇವೆಲ್ಲವೂ ಕೂಡ ಈ ದಿನ ಗಣನೆಗೆ ಬರುವಂಥದ್ದಿದೆ. ಹಾಗಾಗಿನೇ ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಈ ದಿನ ಹೆಚ್ಚಾಗುತ್ತೆ. ಹಾಗೆ ಈ ದಿನ ಮಾತಾಡುವಂಥ ಸಂದರ್ಭದಲ್ಲಿ ತುಂಬ ನ್ಯಾಯಯುತವಾಗಿ ಇರ್ತೀರಿ. ಇಲ್ಲಿ ಭೇದ ಭಾವ ಅನ್ನುವಂಥದ್ದು ಇಲ್ಲ. ತಪ್ಪು ಮಾಡಿದ್ರೆ ಅದು ತಪ್ಪೇ, ಯಾರೇ ಮಾಡಿದ್ರೂ ಅದು ಶಿಕ್ಷೆಗೆ ಅರ್ಹ ಅನ್ನುವಂಥ ವಿಚಾರವನ್ನು ಈ ದಿನ ನೀವು ಮಂಡಿಸುವಂಥ ಸಾಧ್ಯತೆ ಇರುತ್ತೆ. ಇದು ಕೆಲವರಿಗೆ ಬಿಸಿ ತುಪ್ಪದಂತೆ ಇರುವಂಥದ್ದು. ಹಾಗಾಗಿ ನಿಮ್ಮನ್ನು ಸಹಿಸಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗಲ್ಲ.
ಆ ಒಂದು ಹಿನ್ನೆಲೆಯಲ್ಲೇ ನಿಮಗೆ ದೋಷಾರೋಪಣೆಗಳು ಬರುವಂಥದ್ದು, ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನ ಕೂಡ ಆಗುವಂಥದ್ದಿದೆ. ಇದು ಬಹಳ ದೂರದ ಒಂದು ಪಾಸಿಬಿಲಿಟಿ, ಇದು ರಿಮೋಟ್ ಪಾಸಿಬಿಲಿಟಿ ಅಂತ ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಆದಷ್ಟು ಜಾಗೃತರಾಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನದ ಮೊದಲ ಭಾಗ ಸಂತೋಷದಾಯಕವಾಗಿರುತ್ತೆ. ನಿಮ್ಮ ಯೋಜನೆಗಳು ಬಹಳ ಸಮರ್ಪಕವಾಗಿರುತ್ತೆ. ಆದರೆ ಅದನ್ನು ಜಾರಿಗೊಳಿಸುವಂತಹ ಸಂದರ್ಭದಲ್ಲಿ, ಅದನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಯಾವುದು ಪ್ರಾಕ್ಟಿಕಲ್ ಆಗಿ ಕೆಲಸಗಳು ಮುಂದುವರಿಯುತ್ತೋ ಅಂಥದ್ದಕ್ಕೆ ಮಾತ್ರ ಈ ದಿನ ನೀವು ಅವಕಾಶ ಕೊಡಿ, ಅದನ್ನು ಪ್ರಿಯಾರಿಟಿಯಲ್ಲಿ ಮಾಡಿ. ಇನ್ನು ಈ ದಿನ ಹಣ ಹೂಡಿಕೆಯ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದಂಥ ತಜ್ಞರ ಸಲಹೆ ಸಿಕ್ಕುವಂಥದ್ದು ಇದೆ. ಮಾರ್ಗದರ್ಶನ ಚೆನ್ನಾಗಿ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಉತ್ತಮವಾದಂತಹ ಒಂದು ಪ್ರಯತ್ನ. ಅದರಲ್ಲಿ ಸಣ್ಣ ಪ್ರಮಾಣದಲ್ಲಿ ನಿಮಗೆ ಲಾಭ ಇದ್ದರೂ ಮುಂದೆ ಅದು ದೊಡ್ಡದಾಗಿ ಬೆಳೆಯುತ್ತೆ. ಹಾಗೆ ಈ ದಿನ ನಿಮ್ಮ ಸಹಯೋಗಿಗಳನ್ನು ನಂಬುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ. ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಅತಿಯಾಗಿ ಈ ಒಂದು ಡಿಪೆಂಡೆನ್ಸಿಯನ್ನು ಕೂಡ ಇಟ್ಕೊಳ್ಬೇಡಿ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಬೆಳೆಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಆಪರ್ಚುನಿಟೀಸ್ ಚೆನ್ನಾಗಿದೆ, ಅದನ್ನು ಬಳಸ್ಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲೇ ಇದೆ. ಇನ್ನು ಈ ದಿನ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ತುಂಬ ಶ್ರಮ ಪಡಬೇಕಾಗತ್ತೆ. ಶ್ರಮಕ್ಕೆ ತಕ್ಕ ಫಲ ಏನೋ ಸಿಕ್ಕತ್ತೆ, ಆದರೆ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಒಮ್ಮೆ ತೆಗೆದುಕೊಂಡಂಥ ತೀರ್ಮಾನ ಅದಕ್ಕೆ ಬದ್ಧರಾಗಿ ಇರಬೇಕಾಗತ್ತೆ. ಪದೇ ಪದೇ ನಿಮ್ಮ ತೀರ್ಮಾನವನ್ನು ಬದಲಾಯಿಸಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನವನ್ನು ನಿಮ್ಮ ಒಂದು ಜ್ಞಾನದಲ್ಲಿ ಬಹಳ ವಿಶೇಷವಾದಂಥ ಬದಲಾವಣೆಯನ್ನು ತಂದುಕೊಳ್ಬೇಕು. ಅಂದರೆ ನಿಮ್ಮ ಜ್ಞಾನವನ್ನು ಸೂಕ್ತ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಅದರಲ್ಲಿ ಸಫಲತೆ ನಿಮ್ಮದಾಗುತ್ತೆ. ಹಾಗಾಗಿ ನಿಮಗೆ ಕೌಶಲ್ಯ ಇದೆ, ಸ್ಕಿಲ್ ಇದೆ, ಅನುಭವ ಇದೆ, ಜ್ಞಾನ ಇದೆ, ಎಲ್ಲವೂ ಇದೆ. ಆದರೆ ಅದನ್ನು ಸೂಕ್ತವಾದ ಸಂದರ್ಭದಲ್ಲಿ ಬಳಸ್ಕೊಂಡ್ರೆ ಯಶಸ್ಸು ಅದ್ಭುತವಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟೊಂದು ಅನುಕೂಲಕರವಾಗಿರುವಂಥ ಸನ್ನಿವೇಶಗಳಿಲ್ಲ. ಪ್ರಯತ್ನ ಮಾಡ್ತೀರಿ, ಅಲ್ಪ ಸ್ವಲ್ಪ ಫಲ ಇದೆ, ಅದರಲ್ಲೇ ತೃಪ್ತಿಯಾಗುವಂಥ ಸಾಧ್ಯತೆ ಕೂಡ ಇದೆ. ಅಲ್ಪ ತೃಪ್ತರು ನೀವು. ಹಾಗಾಗಿ ಈ ದಿನ ದೊಡ್ಡ ಮಟ್ಟದಲ್ಲಿ ನಿಮಗೆ ಖುಷಿಯನ್ನು ಕೊಡಬೇಕು ಅನ್ನುವಂಥದ್ದೇನಿಲ್ಲ. ಸಣ್ಣ ಪುಟ್ಟ ವಿಚಾರಗಳಲ್ಲೇ ಖುಷಿಯಾಗುತ್ತೆ, ಸಂತೋಷ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೈಲಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಿದ್ರೆ ಸಾಕು. ದೊಡ್ಡ ಸಾಧನೆ ಮಾಡುವಂಥದ್ದು ಬೇಡ, ಆ ಹೆಸರು ಬೇಡ, ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನಮಾನವೂ ಬೇಡ ಅನ್ನುವಂಥ ಒಂದು ನಿರ್ಲಿಪ್ತ ಭಾವನೆ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗೆ ಸ್ವಲ್ಪ ಸನ್ಯಾಸಿ ಯೋಗ ಇರುವಂಥದ್ದು, ಯಾವುದರಲ್ಲೂ ಕೂಡ ಆಸಕ್ತಿ ಕಡಿಮೆ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಬೆಳವಣಿಗೆ ಏನಿದೆ, ನಿಮ್ಮ ಪ್ರಗತಿ ಏನಿದೆ, ಅದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಫಲ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ನಿರಾಸೆ ಕೂಡ ಇರುತ್ತೆ. ಆದರೆ ಅದಕ್ಕೆ ಸರಿಯಾದ ಕಾರಣವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿ. ಇನ್ನು ಈ ದಿನ ನಿಮ್ಮ ಬೆಳವಣಿಗೆಗೆ ನಿಮ್ಮ ಕುಟುಂಬಸ್ಥರ ನೆರವು ತುಂಬ ಸಹಕಾರಿಯಾಗಿರುತ್ತೆ. ಅವರ ಒಂದು ಹಣಕಾಸಿನ ನೆರವಾಗಲಿ ಅಥವಾ ಒಂದು ಸಲಹೆ ಮಾರ್ಗದರ್ಶನದ ರೂಪದಲ್ಲಿ ಬರುವಂಥ ಒಂದು ರಕ್ಷಣಾತ್ಮಕವಾದಂಥ ಎಚ್ಚರಿಕೆಯ ಮಾತುಗಳಾಗಲಿ ನಿಮ್ಮನ್ನು ಹಾದಿ ತಪ್ಪದಂತೆ ಮಾಡುತ್ತೆ. ಗುರಿಯನ್ನು ತಲುಪಬೇಕು, ಅದಕ್ಕಾಗಿ ಪ್ರಯತ್ನ, ಆ ಪ್ರಯತ್ನಕ್ಕೆ ಅವರ ಬೆಂಬಲ, ಇದೆಲ್ಲವೂ ಕೂಡ ಅನಿರೀಕ್ಷಿತವಾಗಿ ಬಂದೊದಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಸಂತೋಷದ ಹೂಡಿಕೆ ಇರುವಂಥದ್ದು, ಇನ್ವೆಸ್ಟ್ಮೆಂಟ್ ಬಹಳ ಚೆನ್ನಾಗಿರುತ್ತೆ, ಪ್ರಬುದ್ಧವಾದಂಥ ಒಂದು ತೀರ್ಮಾನ ಇರುತ್ತೆ. ಆದರೆ ಅನಾವಶ್ಯಕವಾದಂಥ ಖರ್ಚಿಗೆ ಮಾತ್ರ ಅವಕಾಶ ಕೊಡಬೇಡಿ. ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಪಾರ್ವತಿಯನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಅಮ್ಮನವರ ದರ್ಶನ ಮಾಡಿ, ದುರ್ಗಾ ಸ್ತುತಿಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಜೊತೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಸ್ವಲ್ಪ ನಿಧಾನ ಆಗುತ್ತೆ. ಮಂದಗತಿಯ ಚಲನೆಯಲ್ಲಿ ಕೆಲಸಗಳು ಪೂರ್ಣ ಆಗುವಂಥದ್ದು. ಹಾಗಾಗಿನೇ ನಿಮ್ಮ ಆತುರಕ್ಕೆ ಯಾವುದೇ ಕೆಲಸಗಳಾಗಲ್ಲ. ಹಾಗೆ ಈ ದಿನ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮರೆಯುವಂಥ ಸಾಧ್ಯತೆ ಇರೋದರಿಂದ ಯಶಸ್ಸು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಇರುತ್ತೆ. ಆದರೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನೆಯಲ್ಲಿ ಮನಸ್ತಾಪಗಳಾಗುತ್ತೆ. ಮನೆಯ ಹೊರಗೂ ಕೂಡ ಅಷ್ಟೊಂದು ವಾತಾವರಣ ನಿಮಗೆ ಸಂತೋಷವನ್ನು ತರಲ್ಲ. ಅಲ್ಲೂ ಕೂಡ ಏನೋ ಒಂದು ನಿರ್ಬಂಧ ಇದೆ, ಏನೋ ಒಂದು ಒತ್ತಡ ಇದೆ. ಹಾಗಾಗಿನೇ ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುವಂಥ ಸನ್ನಿವೇಶಗಳೇ ಈ ದಿನದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ಈ ದಿನ ನಿಮ್ಮ ಒಂದು ಆಹಾರ ವಿಹಾರಾದಿಗಳ ಕಡೆ ಸಂಪೂರ್ಣವಾದಂತಹ ಗಮನವನ್ನು ಕೊಡಬೇಕಾಗತ್ತೆ. ನಿಮ್ಮ ಆರೋಗ್ಯವನ್ನು ಈ ದಿನ ಗಮನಿಸಬೇಕು. ಅಲ್ಲಿ ಏನಾದರೂ ಸ್ವಲ್ಪ ಕೇರ್ಲೆಸ್ ಆಗಿದ್ದರೆ, ಅಜಾಗರೂಕತೆ ಅನ್ನುವಂಥದ್ದಿದ್ದರೆ ಭಾರಿ ದಂಡವನ್ನು ತೆರಬೇಕಾಗತ್ತೆ ಮುಂದೆ ಈ ಆರೋಗ್ಯದ ವಿಚಾರದಲ್ಲಿ. ಹಾಗಾಗಿ ಈ ದಿನ ಬಹಳ ಒಂದು ಅವಶ್ಯಕವಾದಂತಹ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮನೋಕಾಮನೆಗಳು, ನಿಮ್ಮ ಬಯಕೆಗಳು ಈಡೇರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಆದರೆ ಅವಕಾಶವನ್ನು ನೀವು ಉಪಯೋಗ ಮಾಡಿಕೊಳ್ಳಲ್ಲ. ಇನ್ನು ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ಈ ದಿನ ಸ್ವಲ್ಪ ಹದ ಮೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಆಲೋಚನೆಯನ್ನು, ನಿಮ್ಮ ಮಾತನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಪ್ರಯತ್ನಕ್ಕೆ ಸ್ತ್ರೀ ವರ್ಗದವರಿಂದ ಒಳ್ಳೆಯ ಸಹಕಾರ ಕೂಡ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ವಿಶ್ವಾಸ ಇಟ್ಕೊಳ್ಳಿ, ಆತ್ಮವಿಶ್ವಾಸ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರುದ್ರದೇವರನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಈ ದಿನ ಚಂದ್ರ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ನೀವು ಶ್ರಮ ಪಟ್ಟರೆ ಕೀರ್ತಿಯನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಂದು ಹಂತಕ್ಕೆ, ಪ್ರಗತಿಯ ಒಂದು ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ನಿಮಗೆ ಸಿಕ್ಕುವಂಥದ್ದಿದೆ. ದೈವಾನುಕೂಲ ಇದೆ ಈ ದಿನ. ಹಾಗಾಗಿನೇ ಧೈರ್ಯದಿಂದ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಧಾರೆಗಳೇನಿದೆ ಅದನ್ನು ಈ ದಿನ ನಿಮ್ಮವರ ಬಳಿಯಲ್ಲಿ ಹೇಳಿಕೊಳ್ಳುವಂಥ ಸಾಧ್ಯತೆ ಇದೆ. ಕಷ್ಟ ಸುಖಗಳ ವಿನಿಮಯ ಆಗುವಂಥದ್ದು. ಇದರಿಂದ ಕೆಲವೊಂದು ಲೋಪದೋಷಗಳೇನಿದೆ, ಹಾಗೆ ಈ ತಪ್ಪು ಅಭಿಪ್ರಾಯಗಳೇನಿದೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ನಿಮ್ಮ ಬೆನ್ನು ನಿಮಗೆ ಕಾಣಿಸಲ್ಲ, ಆದರೆ ಬೇರೆಯವರು ಅದರ ಬಗ್ಗೆ ತಿಳಿಸಿದಾಗ ಈ ದಿನ ನಿಮಗೆ ಜ್ಞಾನೋದಯ ಉಂಟಾಗುತ್ತೆ. ಹಾಗೆ ಇಲ್ಲಿಯವರೆಗೂ ಮಾಡಿರುವಂಥ ತಪ್ಪು ಒಪ್ಪುಗಳ ಬಗ್ಗೆ ನೀವು ತುಂಬ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಯಾವುದೇ ಮನಸ್ತಾಪ, ಯಾವುದೇ ರೀತಿಯ ಜಗಳ, ಅದಕ್ಕೆ ಬೇಕಾದಂತಹ ಒಂದು ಕಾರಣ, ಅದರ ಪರಿಣಾಮ, ಇದೆಲ್ಲದರ ಬಗ್ಗೆ ಬಹಳ ಕೂಲಂಕುಷವಾಗಿ ವಿಚಾರ ಮಾಡುವಂಥದ್ದು ಇದೆ. ಹಾಗಾಗಿ ಉತ್ತಮವಾದಂತಹ ಆಲೋಚನೆಗಳು ಈ ದಿನ ಬರುತ್ತೆ, ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಅಪರೂಪದ ಶಕ್ತಿ, ನಿಮ್ಮ ಪ್ರತಿಭೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ಶಕ್ತಿ ಎಷ್ಟು ಇದೆ ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಈ ದಿನ ತುಂಬ ಲೆಕ್ಕಾಚಾರದಲ್ಲಿರ್ತೀರಿ. ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಒಟ್ಟಾರೆ ಈ ದಿನ ನೀವು ಪ್ರಯತ್ನ ಮಾಡಿದಷ್ಟು ಫಲಗಳು ಸಿಕ್ಕುವಂಥದ್ದು ಇದೆ. ಆದರೆ ಎಲ್ಲವನ್ನೂ ಕೂಡ ಈ ದಿನ ನೀವು ಧನಾತ್ಮಕವಾಗಿ ನೋಡುವಂಥ ಅಗತ್ಯತೆ ಕೂಡ ಇದೆ. ಆದರೆ ಈ ದಿನ ನಿಮ್ಮ ಹಕ್ಕಿನ ಬಗ್ಗೆ, ನಿಮ್ಮ ಒಂದು ಕರ್ತವ್ಯದ ಬಗ್ಗೆ ನಿಮ್ಮ ಹೇಳಿಕೆಗಳೇನಿದೆ ಅದು ಬಹಳ ಸೆನ್ಸಿಟಿವ್ ಆಗಿ ಇರಬೇಕು. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.